ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೈಸ್, ಏನು ಗೊತ್ತಾ, ಆ್ಯಕ್ಚುಲಿ 2-3 ಡೇಸಿಂದನೂ ನಾನು ಪೂರಿ ಬಾಜಿ ಮಾಡಬೇಕು ಅಥವಾ ಪೂರಿ ಆಲೂಗೆಡ್ಡೆ ಪಲ್ಯ, ಪೂರಿ ಸಾಗು, ಏನೋ ಒಂದು ಮಾಡಬೇಕು ಪೂರಿ ಅಂತ ಅಂದ್ಕೊಂಡು 2 ಡೇಸ್ ಬ್ಯಾಕಿಂದನೂ ಟ್ರೈ ಮಾಡ್ತಿದ್ದೆ. ಬಟ್ ದಿನ ಸ್ಕಿಪ್ ಆಗ್ತಾಯಿತ್ತು, ಒಂದಲ್ಲ ಒಂದು ರೀಸನ್ಗೆ. ಬಟ್ ಇವತ್ತು ಟೆನಿ ಕಾಸ್ಟ್ ಮಾಡಲೇಬೇಕು ಅಂದ್ಬಿಟ್ಟು ಚೆನ್ನಾನ ಕುಕ್ಕರಿಗೆ ಹಾಕಿದ್ದೀನಿ. ಆ್ಯಂಡ್ ಇವಾಗ ಪೂರಿಗೂ ಸಹ ಡಫ್ ರೆಡಿ ಮಾಡ್ತಾ ಇದ್ದೀನಿ. ನಾನು ಏನು ಹಾಕ್ಕೊಂಡೆ ಗೊತ್ತಾ ಇವತ್ತು ಪೂರಿ ಮಾಡೋಕ್ಕೆ? ಮೈದಾ ಹಿಟ್ಟು, ಗೋಧಿ ಹಿಟ್ಟು ಮತ್ತು ರವೆ ಮೂರನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಈಗ ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಚೆನ್ನ ಸಹ ರೆಡಿ ಆಯಿತು. ನೋಡಿ, ಪೂರಿ ಮಾಡೋಕ್ಕೆ ಹಿಟ್ಟು ಸಹ ರೆಡಿ ಆಯಿತು. ಚೆನ್ನಾಗಿ ನಾದದಷ್ಟು ನಿಮಗೆ ಪೂರಿ ಸಾಫ್ಟಾಗಿ ಕ್ಲೀನಾಗಿ ಬರುತ್ತೆ ಗೈಸ್. ನಾನಂತೂ ಎಣ್ಣೆ ಗಿಣ್ಣೆ ಏನೋ ಹಾಕ್ಕೊಂಡು ನಾನು ಹಿಟ್ಟನ್ನ ಇದು ಮಾಡ್ತಾ ಇಲ್ಲ, ಮೆದಿತಾ ಇಲ್ಲ. ಜಸ್ಟ್ ವಾಟರ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಗೈಸ್. ಸೂಪರಾಗಿ ಬರುತ್ತೆ. ತುಂಬ ಆಯಿಲ್ ಹಾಕಿದ್ರೆ ಆಯಿಲಿ ಅನಿಸುತ್ತೆ. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಗೈಸ್. ಪೂರಿ ಹಿಟ್ಟು ಕಲಿಸ್ದಷ್ಟೇ ಈಸಿ, ಚನಾ ಮಸಾಲ ಮಾಡೋದು ಸಹ ವೆರಿ ಸಿಂಪಲ್. ಬನ್ನಿ, ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಈರುಳ್ಳಿ ಮತ್ತು ಚಕ್ಕೆನ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ, ಆಯಿತಾ? ಇಟ್ ಡಿಪೆಂಡ್ಸ್ ಗೈಸ್, ನೀವು 2 ಈರುಳ್ಳಿ 3 ಈರುಳ್ಳಿ ಎಷ್ಟು ಹಾಕೋತಿರಲ್ಲ ಅಷ್ಟೇ ಟೊಮೊಟೊ ಹಾಕ್ಕೊಳ್ಳಿ, ಪೇಸ್ಟ್ ಮಾಡ್ಕೊಳ್ಳಿ. ಸಮ ಪ್ರಮಾಣದಲ್ಲಿದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ಅದು ಪೇಸ್ಟ್ ಮಾಡ್ಕೊಂಡ್ರಿ ಅಲ್ಲ, ಒಂದು ಬೌಲಲ್ಲಿ ಆಯಿಲ್ ಹಾಕ್ಕೊಳ್ಳಿ, ಬೇ ಲೀಫ್ ಹಾಕ್ಕೊಳ್ಳಿ, ಜೀರಾ ಹಾಕ್ಕೊಳ್ಳಿ, ಒಗ್ಗರಣೆ ಮಾಡ್ಕೊಳ್ಳಿ. ಆಮೇಲೆ ನೀವೇನು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸಿ ಗೈಸ್. ಅದು ನೋಡಿ ಆಯಿಲ್ ಬಿಟ್ಕೊಳ್ಳುತ್ತೆ, ಸೊ ಆ ರೀತಿ. ಆಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎಲ್ಲ ರೀತಿಯಾದ ಗರಂ ಮಸಾಲಾಸ್ ಹಾಕ್ಕೊಳ್ಳಿ. ಏನದು ಧನಿಯಾ ಪೌಡರು ಮತ್ತು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು ಮತ್ತು ಪೆಪ್ಪರ್ ಪೌಡರು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ 5 ನಿಮಿಷ ಬಾಡಿಸಿ ಗಾಯ್ಸ್. ಆಮೇಲೆ ಸಮ ಪ್ರಮಾಣದಲ್ಲೇ ಟೊಮೊಟೊ ಸಹ ತಗೊಳ್ಳಿ. ಟೊಮೊಟೊ ಪೇಸ್ಟ್ ನಾನು ಮುಂಚೆನೇ ಮಾಡ್ಕೊಂಡ್ಬಿಟ್ಟೆ, ಆಮೇಲೆ ನೆನಪಾಯಿತು ಚೆನ್ನಾಗಿ ಹಾಕಿಲ್ಲ ಅಂತ. ಸೊ ಚೆನ್ನಾಗಿ ಬೆಂದಿರುತ್ತೆ ಅಲ್ಲ, ಅದನ್ನು ಸ್ವಲ್ಪ ಟೊಮೊಟೊಗೆ ಹಾಕ್ಕೊಂಡು ನೀವು ಒಟ್ಟಿಗೆ ರುಬ್ಕೊಳ್ಳಿ. ನನಗೆ ಮರ್ತೋಗ್ಬಿಟ್ಟಿತ್ತು, ನಾನು ಫಸ್ಟು ಟೊಮೊಟೊ ರುಬ್ಕೊಂಡ್ಬಿಟ್ಟೆ, ಹಾಗಾಗಿ. ಸೊ ಅದನ್ನು ಸಹ ಪೇಸ್ಟ್ ಮಾಡಿಕೊಂಡು ಆಮೇಲೆ ಇವಾಗೇನು ನಾವು ಮಸಾಲ ಮಾಡಿದ್ವೋ ಅಲ್ಲ, ಸೊ ಅದಕ್ಕೆ ಈ ಟೊಮೊಟೊ ಪೇಸ್ಟನ್ನು ಹಾಕ್ಕೊಳ್ಳಿ. 5 ನಿಮಿಷ ಬಾಡಿಸ್ಬೇಕು ಗೈಸ್. 5 ನಿಮಿಷ ಬಾಡಿಸಾದ್ಮೇಲೆ ಚೆನ್ನಾಗಿರುತ್ತೆ ಅಲ್ಲ, ಸೊ ಎಲ್ಲ ಚೆನ್ನಾನು ಹಾಕ್ಕೊಳ್ಳಿ. ನಿಮಗೇನಾದರೂ ತೆಳು ಬೇಕು ಅಂದರೆ ಚೆನ್ನಾದೇ ವಾಟರ್ ಇರುತ್ತೆ ಅಲ್ಲ, ಅದನ್ನೇ ಹಾಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿಸಿ ಆಮೇಲೆ ಫೈನಲಾಗಿ ಗೈಸ್ ಇದೇನು ಗೊತ್ತಾ, ಚೆನ್ನ ಮಸಾಲದು ಪೌಡರ್. ಸೊ ಇದನ್ನು ಹಾಕಿ ಇನ್ನೊಂದು 5 ನಿಮಿಷ ಕುದಿಸಿ ಗೈಸ್. ಇಷ್ಟೇ, ಚೆನ್ನ ಮಸಾಲ ರೆಡಿ. ಬನ್ನಿ ಗೈಸ್, ತುಂಬ ಹೊತ್ತಾಯಿತು, ನಿಂತ್ಕೊಂಡು ಸಾಕಾಗಿದೆ. ಬಿಸಿ ಟೀ ಮಾಡಿಕೊಂಡು ಕುಡಿದು ಬಿಡೋಣ. ಮಾಡ್ತಾಯಿದ್ರೆ ಕೆಲಸ ಮಾಡ್ತಾನೇ ಇರಬೇಕು. ಸೊ ಅಷ್ಟರಲ್ಲಿ ನೋಡಿ ಚಿಂಟು ಪಪ್ಪ ಬಂದ, ಅವನಿಗೆ ವಾಟರ್ ಕೊಟ್ಬಿಟ್ಟು ಬಂದೆ. ನನಗಿನ್ನೂ ಟೀ ಕುಡಿಯೋಕ್ಕೆ ಆಗಿಲ್ಲ. ಟೀ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಅಷ್ಟರಲ್ಲಿ ನಾವು ಮಸಾಲ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಆಬ್ವಿಯಸ್ಲಿ ಶ್ವೇ ಮಾಡಿದ್ದಾಳೆ ಅಂದಮೇಲೆ ಸೂಪರಾಗೇ ಇರುತ್ತೆ ಅಲ್ಲ, ಸಖತ್ತಾಗಿ ಬಂದಿದೆ ಗಾಯ್ಸ್. ಮೀನ್ ವೈಲ್ ಟೀ ಸಹ ರೆಡಿ ಆಯಿತು. ನೋಡಿ ಎಷ್ಟು ಕೆಂಪು ಕಾಣ್ತಾ ಇದೆ. ಬನ್ನಿ ಬಿಸಿ ಟೀ ಕುಡಿಯೋಣ. ಯಾಕೋ ಸ್ವಲ್ಪ ಲೈಟಾಗಿ ಬೇಜಾರು, ತಲೆನೋವು ಎಲ್ಲ ಆಗ್ತಾಯಿದೆ. ಟೀ ಕುಡಿದ್ಬಿಡೋಣ ಅಲ್ವಾ? ಬನ್ನಿ ಇವಾಗ ಬೇಗ ನಾವು ಪುರಿನ ಮಾಡಿಬಿಡೋಣ. ನಿಮಗೆಲ್ಲ ಚೆನ್ನಾಗಿ ಗೊತ್ತಲ್ಲ, ನಾನು ಪುರಿನ ಪುಟ್ಟಾಗಿ ರೌಂಡ್ಗೆ ಒತ್ತಲ್ಲ, ಚಪಾತಿ ಥರ ದಪ್ಪಗೆ ಹಿಟ್ಟು ತೊಗೊಂಡು ಒತ್ಬಿಟ್ಟು ನೋಡಿ ಈ ರೀತಿ ಸ್ಲೈಸ್ ಕಟ್ ಮಾಡ್ತೀನಿ. ಈ ಥರ ಮಾಡಿದ್ರೆ ತುಂಬ ಈಸಿ, ಬೇಗ ಮಾಡಿಬಿಡ್ಬೋದು. ಒಂದು 3 ಚಪಾತಿ ಥರದ್ದು ಮಾಡಿ ಇಟ್ಕೊಂಡ್ಬಿಟ್ರೆ ಕಂಟಿನ್ಯೂಸ್ ಆಗಿ ಬೇಯಿಸ್ಬಿಡ್ಬೋದು. ಸೊ ಅರ್ಜೆಂಟ್ ಇರೋರಿಗೆ ಕೊಟ್ಬಿಟ್ಟು ಕಳಿಸ್ಬಿಡ್ಬೋದು, ತಿನ್ಕೊಂಡು ಹೋಗಿ ಅತ್ತಾಗಿ ಅಂತ ಅಲ್ವಾ? ನಿಮಗೆಲ್ಲ ಚೆನ್ನಾಗಿ ಗೊತ್ತು, ನಾನು ಚಪಾತಿ ರೊಟ್ಟಿನೇ ಬಿಡೋದಿಲ್ಲ, ಪುರಿ ಥರ ಊದಿಸ್ತಾ ಇರ್ತೀನಿ. ಇನ್ನು ಪುರಿ ಊದ್ಕೊಳ್ಳಿಲ್ಲ ಅಂದರೆ ಬಿಡ್ತೀನಾ? ನೋಡಿ ಹೆಂಗೆ ಊದಿದ್ದಾವೆ ಪುರಿಗಳು, ಸೂಪರ್ ಅಲ್ಲ?
ಬನ್ನಿ ಚಿಂಟು ಪಪ್ಪಾಗೆ ತಿಂಡಿ ಕೊಟ್ಬಿಟ್ಟು ಬರೋಣ. ಬೆಲ್ಲ ತಗೊಂಡಿಲ್ಲ ನಾನು ಆ್ಯಕ್ಚುಲಿ. ಆಮೇಲೆ ಚಿಂಟು ಪಪ್ಪ ಬೆಲ್ಲ ಕೇಳ್ದ, ಹೋಗಿ ಕೊಟ್ಟು ಬರೋಣ. ಎಂಥದ್ದು ಮಾಡಿದ್ರು ಇವನಿಗೆ ಬೆಲ್ಲ ಹಾಕಿ ತಿನ್ನೋದನ್ನು ಬಿಡೋದಿಲ್ಲ. ನೀವು ಏನದು ಮಟನ್ ಸಾರು ಚಾಪ್ಸೇ ಮಾಡಿಬೇಕಾದ್ರೆ ಬೆಲ್ಲ ಕೊಡು ಅಂತಾನೆ. ಅದು ಏನು ಇಟ್ಟವನೋ ಕಾಣೆ ಆ ಬೆಲ್ಲದಲ್ಲಿ, ದೇವ್ರ ಗೊಬ್ಬಂಗೆ ಗೊತ್ತು ಗಾಯ್ಸ್. ಬನ್ನಿ ಅವನಿಗೂ ಟೀ ಕೊಟ್ಬಿಟ್ಟು ಬರೋಣ. ಗೈಸ್ ಈಗ ಬಟ್ಟೆ ನೆನೆ ಹಾಕ್ತಾ ಇದ್ದೀನಿ. ಟೈಮ್ ಬಂದು 8 ಗಂಟೆ. ನೆನ್ನೆ ಬಟ್ಟೆನೇ ಒಗ್ದಿಲ್ಲ ಗೈಸ್. ನೆನ್ನೆ ಬಟ್ಟೆ ಒಗೆಯೋಕ್ಕೆ ರಜಾ ತಗೊಂಡಿದ್ದೀನಿ. ನಮ್ಮ ಚಿಂಟು ಇನ್ನೂ ಎದ್ದಿಲ್ಲ ಗೈಸ್. ಅವನು ಎದ್ದರೆ ನನಗೇನು ಕೆಲಸನೂ ಆಗಲ್ಲ. ಅವ್ನು ಹೇಳೋ ಅಷ್ಟರಲ್ಲೇ ಬಟ್ಟೆ ಒಗೆದ್ಬಿಟ್ರೆ ನಿಜಕ್ಕೂ ನೆಮ್ಮದಿ ಅನಿಸುತ್ತೆ. ಇಲ್ಲಾಂದರೆ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ ಅವನು. 24 ತಾಸು ಅವ್ನ ಕೈ ಇಟ್ಕೊಂಡು ನಾನು ಕೂತಿರ್ಬೇಕು. ಬನ್ನಿ ಬೇಗ ಬೇಗ ಬಟ್ಟೆ ನೆನೆ ಹಾಕ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಬಟ್ಟೆನೇ ಒಗೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಆಗಲ್ಲ ಗೈಸ್. ನೆನ್ನೆ ಬಟ್ಟೆನೇ ಒಗ್ದಿಲ್ಲ. ನಮ್ಮ ಚಿಂಟು ಜೊತೆ ಆಟ ಆಡಿಕೊಂಡು ನೆನ್ನೆ ಅವ್ನ ರಿಸಲ್ಟ್ ನೋಡ್ಕೊಂಬಂದ. ಆಮೇಲೆ ಏನದು ಅಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋದೆ. ಒಂದು 2 ಇಯರ್ಸ್ ಆಗಿತ್ತು ನಾನು ಅವ್ರನ್ನ ನೋಡಿ ಆ್ಯಂಡ್ ಅವ್ರ ಮನೆಗೆ ಹೋಗಿ. ಸೊ ಹಾಗಾಗಿ ಅವ್ರನ್ನ ಮಾತಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಅಲ್ಲಿ ಹೋದೆ. ಮನೆಗೆ ಬಂದಮೇಲೆ ಅದು ಇದು ಅಂದ್ಕೊಂಡು ಏನೂ ಮಾಡೋಕ್ಕಾಗಲಿಲ್ಲ. ಹಿಂಗಾಗತ್ತೆ ಕತೆ. ಸೊ ಇವತ್ತು ಬಟ್ಟೆ ವಾಶ್ ಮಾಡಿಬಿಡೋಣ. ಈ ಕೂಗು ಕೊಕ್ಕೋ ಕೋಕೋ ಕೊಕ್ಕೋ ಕೋಕೋ ನೋಡಿ ಕೇಳಿಸ್ಕೋತಾ ಇದೆ. ಎಲ್ಲಿಂದ ಸೂಪರ್ ಅಲ್ಲ? ಹಿಂಗೆ ನಾವು ಎಲ್ಲೋಯ್ತದೋ ಅಲ್ಲಿದೆ ನೋಡಿ. ಹೆಂಗೆ ಕೂಗಿಸ್ತೆ ಗೈಸ್. ನಮ್ಮ ಚಿಂಟು ಇನ್ನೂ ಎದ್ದಿಲ್ಲ. ಚಿಂಟು ಪಪ್ಪ ತಿಂದಿರೋ ಪ್ಲೇಟಲ್ಲೇ ನಾನು ತಿಂದ್ಬಿಡ್ತೀನಿ. ಆಮೇಲೆ ಅವನು ಎದ್ದುಬಿಟ್ಟು ತಿನ್ನಲಿ. ನಾನು ತಿಂಡಿ ತಿಂದ್ಬಿಟ್ಟು ಬಟ್ಟೆ ವಾಶ್ ಮಾಡ್ತೀನಿ. ಸೊ ಟೈಮ್ ಸರಿ ಹೋಗುತ್ತೆ. ಟೇಸ್ಟ್ ಮಾಡೋಣ ಹೇಗಿದೆ ಕಾಂಬಿನೇಷನ್ ಅಂತ. ನೋಡಿ ಅವನಿಗೆ ಬರೀ ಈ ಒಡಚನ ಮಸಾಲ ಕೊಟ್ಟರೆ ಬೆಲ್ಲ ತರಿಸ್ಕೊಂಡ ಅವನು. ಪ್ರತಿಯೊಂದಕ್ಕೂ ಬೆಲ್ಲ ಬೇಕು ಅವನಿಗೆ. ಕಥಾ ಇದೆ. ಬನ್ನಿ ಇವಾಗ ನಮ್ಮ ಚಿಂಟುಗೆ ತಿಂಡಿ ಕೊಡೋಣ. ನೀರು ತಗೊಬಂದ. ಹೇ ಗೈಸ್, ಟೈಮ್ ಬಂದು 9 ಗಂಟೆ 20 ನಿಮಿಷ. ಸೊ ಇವಾಗ ಬಟ್ಟೆ ಒಗೆಯಕ್ಕೆ ಬಂದೆ. ಚಿಂಟುಗೆ ತಿಂಡಿ ಸಹ ಕೊಟ್ಬಿಟ್ಟು ಬಂದೆ. ಹಾಗಾಗಿ ಬೇಗ ಬೇಗ ಬಟ್ಟೆ ಒಗೆದ್ಬಿಡೋಣ. ಇವತ್ತು ಇನ್ನೂ ಬೇಜಾನ್ ತುಂಬ ಕೆಲಸ ಇದೆ. ಅದನ್ನು ಸಹ ಮಾಡಬೇಕು. ಏನು ಗೈಸ್, ಕೆಲಸ 24/7 ಕೆಲಸ. ಬನ್ನಿ ಬಟ್ಟೆ ಒಗೆಯೋಣ. ಲಕ್ಕಿಲಿ ಬೇಗ ಬಟ್ಟೆ ಒಗ್ದಾಯಿತು. ಇವಾಗ ಟೈಮ್ ಬಂದು 10:15. ಸೊ ಈಗ ನನ್ನ ಮಗನ ಹತ್ರ ಹೋಗ್ಬೋದು ಆರಾಮಾಗಿ. ಪಾಪ ಮಗು ಕಾಯ್ತಾ ಇರತ್ತೆ. ಸೊ ಎಷ್ಟು ಬಟ್ಟೆ ಇತ್ತು ಗೊತ್ತಾ ಗೈಸ್, ಯಪ್ಪ ದೇವ ಸುಸ್ತಾಗೋಯ್ತು. 2 ದಿನದ ಬಟ್ಟೆ. ಇನ್ನು ಇವತ್ತಿನ ದಿನದ್ದು ಯಾರ್ದು ಸ್ನಾನ ಆಗಿಲ್ಲ. ನಂದು, ಚಿಂಟುದು, ಅವ್ರ ಪಪ್ಪಂದು ಯಾರ್ದು ಆಗಿಲ್ಲ. ಇದೆಲ್ಲ ನೆನ್ನೆದು ಮತ್ತು ಆಚೆ ನೆನ್ನೆದು. ಸೊ 2 ದಿನದ ಬಟ್ಟೆ. ಬನ್ನಿ ತೋರಿಸ್ತೀನಿ ಎಷ್ಟು ಒಗ್ದಿದ್ದೀನಿ ಅಂತ ನೋಡಿ. ಎಷ್ಟು ಬಟ್ಟೆ. ಲಿಟ್ರಲಿ ಸುಸ್ತಾಗಿ ಹೋಯಿತು. ಆದರೆ ಸುಸ್ತಾಗಿಲ್ಲ. ಇನ್ನೂ 1 ದಿನದ ಬಟ್ಟೆ ಎಗ್ದಿದ್ರು ಒಗಿತಾ ಇದ್ದೆ. ಆದರೆ ಬಟ್ಟೆ ಒಣಾಕೋಕ್ಕೆ ಜಾಗನೇ ಇಲ್ಲ. ನಾನು ಆ ಕಡೆ ಒಣಾಕಲ್ಲ, ನನಗಿಷ್ಟ ಆಗಲ್ಲ. ಸೊ ಅರ್ಧ ಅಷ್ಟೇ ಒಣಾಕ್ತೀನಿ ನೋಡಿ. ಇಲ್ಲಿ ಇಷ್ಟು
ಮತ್ತು ಸ್ವಲ್ಪ ಅಲ್ಲ ಹಾಕಿದ್ದೀನಿ 2 ಪಿಲ್ಲೋ ಕವರ್ಸ್ 2 ದಿನದ್ದು ಚಿಂಟು ಪಪ್ಪದು. ಹಾಂ, ಈಗ ಹೋಗೋಣ. ಬೇಬಿ ನೋಡಿ ಗೈಸ್, ಮೂವಿ ನೋಡ್ತಾವನೆ ಕಂತ್ರಿ ನನ್ನ ಮಗ, ಅದಕ್ಕೆ ಬಂದಿಲ್ಲ. ನಾನು ಏನು ನಮ್ಮ ಚಿಂಟು ಬಂದಿಲ್ವಲ್ಲ, ಅದು ಹೆಂಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾವುದು ನೆನೆ ಹಾಕಿದ್ದಲ್ಲ ಅದಾ? ಯಾವ ಫಿಲಮು ಅದೇನೋ ಝೆಡ್ಡೋ ಏನೋ ಅಂದೆ ಅಲ್ಲ. ನೋಡಿ ಗೈಸ್, ನನ್ನ ಮಗ ಮೂವಿ ನೋಡ್ತಾ ಅವನೇ ಬೇಜಾರು ಮಾಡಿಕೊಂಡು. ನಡಿ ಚಿಕನ್ ಅಂತೆ ತೊಗೊಂಡು ಬರೋಣ. ಅವ್ರ ಅಜ್ಜಿ ಚಿಕನ್ ತರಿಸ್ಕೊಡ್ತೀನಿ ಅಂದರೆ ಮನಸ್ಸಿಲ್ಲ ಅಂತೆ. ನಾನೇ ಹೋಗಿ ತೊಗೊಬರ್ಲಾ? ಬೇಡ, ಬೇಕು, ಅವ್ರೆ ಮಾಡ್ತಾ ಇದ್ದಾರೆ. ನಾಟಿ ಕೋಳಿದು ಮತ್ತು ಇದು ನಾಟಿ ಕೋಳಿದು ಸಾರು ಮಾಡ್ತಾ ಇದ್ದಾರೆ. ಇದ್ರದ್ದು ಕಬಾಬ್ ಮಾಡೋಕ್ಕೆ. ಏನಿದೆ ಇವತ್ತು? ಏನೂ ಇಲ್ಲ, ಸುಮ್ಮನೆ ಫಿಶ್ ಸಿಕ್ಕಿಲ್ವಂತೆ ಅದಕ್ಕೆ. ನನಗೆ ಬೇಡ, ನೀವೇ ಮಾಡಿಕೊಡಿ. ನಾ ಹೋಗ್ಲಾ? ಗೈಸ್ ಬನ್ನಿ ಹೋಗಿ ಚಿಕನ್ ತೊಗೊಬರೋಣ. ಎಂತ ಆಟ ಆಡ್ತೀಯ? ಮೂವಿ ನೋಡ್ತಾ ಇದೆಯಲ್ಲ, ನೋಡು. ಮುಖಕ್ಕೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡು, ಸ್ವಲ್ಪ ಐಸ್ ಕ್ಯೂಬ್ ಮಸಾಜ್ ಮಾಡು. ನೋಡು ಹೆಂಗೆ ಕರಿಕಪ್ ಕಾಗೆ ಥರ ಕಾವು ಥರ ಆಗೋಗಿದೆ. ಕರೆಂಟ್ ಹೊಡಿಯುತ್ತಲ್ಲ ಹಾಗೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಸೋಬರ್ ಸಹ ಇಲ್ಲ. ಸೋಬರ್ ಆಗಿ ಸಹ ಇಲ್ಲ. ಸೋಬರ್ ಫೀಲ್ ಒಂಥರ ಕರಿ ಕಾಗೆ ಥರ. ಅದು ನಿನ್ನ ಕಲರ್ ಅಲ್ಲ, ಅದು ಇಟ್ಸ್ ನಾಟ್ ಯುವರ್ ಒರಿಜಿನಲ್ ಕಲರ್. ವೈ ಡರ್ಮಟಾಲಜಿಸ್ಟ್ ಈ ವಯಸ್ಸಿಗೆ? ಎಂತ ಡರ್ಮಟಾಲಜಿಸ್ಟ್ ಈ ವಯಸ್ಸಿಗೆ? ಮನೇಲಿ ನೆಮ್ಮದಿಯಾಗಿ ಐಸ್ ಕ್ಯೂಬ್ ಹಾಕೋ, ಆಯಿಲ್ ಮಸಾಜ್ ಮಾಡು, ಸರಿ ಹೋಗುತ್ತೆ. ಗೈಸ್ ಬನ್ನಿ, ಕೋಳಿನ ತಗೊಂಡೋಗಿ ಕ್ಲೀನ್ ಮಾಡಿಸ್ಕೊಂಡು ಬರೋಣ. ಹಾಗೆಯೇ ಕಬಾಬ್ ಮಾಡೋಕ್ಕೆ ಸ್ವಲ್ಪ ಚಿಕನ್, ಫಾರಮ್ ಕೋಳಿ ಚಿಕನ್ನು ಸಹ ತಗೊಂಡು ಬರೋಣ, ಆಯಿತಾ? ಇದು ಕೋಳಿ ಕ್ಲೀನ್ ಮಾಡ್ಕೊಂಡು ಮತ್ತೆ 1.5 kg ಸಿಗುತ್ತಾ? ಒಂದು 4 ಲೆಗ್ ಪೀಸ್. ಹಾಂ, ಗೈಸ್ ಏನು ಗೊತ್ತಾ, ನನಗೆ ಈ ಚಿಕನ್ ಶಾಪ್ಗೆ, ಮಟನ್ ಶಾಪ್ಗೆ, ಫಿಶ್ ಮಾರ್ಕೆಟ್ಗೆ ಎಲ್ಲ ಹೋಗೋಕ್ಕೆ ಇಷ್ಟ ಆಗಲ್ಲ. ವಾಸನೆ ನನ್ನ ಕೈಲಿ ತಡಿಯೋಕ್ಕಾಗಲ್ಲ ಗೈಸ್. ಚಿಕನ್ ಮಾಡಿಸ್ಕೊಂಡು ಬಂದೆ, ಬನ್ನಿ ಹೋಗಿ ಕೊಡೋಣ. ಇವತ್ತು ನಮ್ಮನೆ ನಾಟಿ ಕೋಳಿ ಸಾರು, ಅಂಕೋಲಾ ಸ್ಟೈಲ್ದು, ಮತ್ತು ಕಬಾಬ್. ಇದರಲ್ಲಿ ಯಾವುದೋ ಒಂದು ಕೋಳಿನ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಚಿಂಟು ಅವ್ರ ಅಜ್ಜಿ ನಾಟಿ ಕೋಳಿ ಸಾರು ಮಾಡ್ತಾರೆ, ನಾನು ಕಬಾಬ್ ಮಾಡ್ತೀನಿ. ಸೊ ಕಬಾಬ್ ಮಸಾಲ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಕಬಾಬ್ ಮಸಾಲ ರೆಡಿ ಮಾಡಿಟ್ನ. ಇವಾಗ ಚಿಂಟು ಪಪ್ಪಾಗೆ ಹೊಸ ಬೀರು ತಂದಿದ್ವು ಅಲ್ಲ, ಸೊ ಅದನ್ನು ಕ್ಲೀನ್ ಮಾಡಬೇಕು. ಅದನ್ನು ಕ್ಲೀನಾಗಿ ತೇವದ ಬಟ್ಟೆಲಿ ಒರೆಸಿ ಅದನ್ನು ಒಣಗಿಸಿ ಆಮೇಲೆ ಪೇಪರ್ ಹಾಕಿ ಬಟ್ಟೆ ಎಲ್ಲ ಜೋಡಿಸ್ಬೇಕು. ಸೊ ಮೊದಲನೇ ಅಂತ ಅದನ್ನು ಈಗ ಫಸ್ಟ್ ಕ್ಲೀನಾಗಿ ವೈಪ್ ಮಾಡೋಣ ವಾಟರಲ್ಲಿ. ಟೈಮ್ ಅಂತೂ ಓಡ್ತಾ ಇರುತ್ತೆ ಗೈಸ್, ನಮಗೋಸ್ಕರ ಅದಂತೂ ಕಾಯಲ್ಲ. ಊಟದ ಟೈಮ್ ಆಯಿತು, ಬನ್ನಿ ಇವಾಗ ಚಿಂಟುಗೆ ಊಟ ಮಾಡಿಸೋಣ. ಪಾಪ ಮಗು ಮನೇಲಿ ಬೇರೆ ಇದೆ, ಟೈಮ್ ಟು ಟೈಮ್ ಊಟ ಕೊಡಲಿಲ್ಲ ಅಂದರೆ ಚೆನ್ನಾಗಿರತ್ತಾ? ನನಗೇನೋ ಹೊಟ್ಟೆ ಹಸಿಯಲ್ಲ, ಪಾಪ ಮಗುಗೆ ಹೊಟ್ಟೆ ಹಸಿಯುತ್ತೆ ಅಲ್ಲ. ಬನ್ನಿ ಊಟ ಮಾಡಿಸೋಣ ಗೈಸ್. ಎಲ್ಲದಕ್ಕೂ ಒಂದು ಡೆಡ್ಲೈನು. ಎಡಿಟಿಂಗ್ ಮಾಡಿದೆ, ಮಧ್ಯಾಹ್ನದ ವ್ಲಾಗ್ನ ಹಾಕಿದೆ ಯೂಟ್ಯೂಬಲ್ಲಿ, ಸೊ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ ಹಾಕಿದೆ. ಈಗ ಜಸ್ಟ್ ಎಡಿಟಿಂಗ್ ಕೆಲಸ ಇವತ್ತಿಂದು ಮುಗೀತು. ಇವಾಗ ಮತ್ತೆ ಬ್ಯಾಕ್ ಟು ಕೆಲಸ, ಆ್ಯಕ್ಚುಯಲ್ ವರ್ಕ್. ಬೀರುನ ಆವಾಗಲೇ
ಆವಾಗಲೇ ಬೀರನ್ನ ಹೊರಿಸ್ಬಿಟ್ಟು ಎಲ್ಲ ಡ್ರೈ ಆಗೋಕ್ಕೆ ಬಿಟ್ಟು ಆಮೇಲೆ ಪೇಪರೆಲ್ಲ ಹಾಸ್ಬಿಟ್ಟು ಹೋಗಿದ್ದೆ. ಇವಾಗ ಬಂದು ಈಗ ಬಟ್ಟೆನ ಶಿಫ್ಟ್ ಮಾಡಬೇಕು. ಈ ಕಬೋರ್ಡಿಂದ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಕ್ಲೀನಾಗಿ ಶಿಫ್ಟ್ ಮಾಡೋಣ ಬನ್ನಿ. ನೋಡಿ ಈ ರೀತಿ ಇದೆ ಸದ್ಯ. ಈ ಕಬೋರ್ಡಿಂದು ಏನು ಪ್ರಾಬ್ಲಮ್ ಗೊತ್ತಾ, ಕಬೋರ್ಡ್ ಏನೋ ಚೆನ್ನಾಗೇ ಇದೆ, ಆದರೆ ಅದರಲ್ಲಿ ಪುಡಿ ಪುಡಿ ಉದುರುತ್ತೆ, ಡಸ್ಟ್ ಉದುರುತ್ತೆ. ಎಲ್ಲಿಂದ ಉದುರುತ್ತೆ ಅನ್ನೋದೇ ಗೊತ್ತಾಗಲ್ಲ ಗೈಸ್. ಆದರೆ ಡಸ್ಟ್ ಉದುರುತ್ತೆ, ಒಂಥರ ರವ ಥರ ಕೆಳಗೂ ಉದುರುತ್ತೆ, ಆ ಬಟ್ಟೆ ಮೇಲೂ ಉದುರುತ್ತೆ. ಸೊ ಇದೊಂಥರ ಇರಿಟೇಷನು, ದಿನ ಅಲ್ಲಿ ಸಖತ್ತು ಉದುರುತ್ತೆ ಅದು. ಹಾಗಾಗಿ ಇವತ್ತು ಅವರು ಗಟ್ಟಿ ಮನ್ಸು ಮಾಡಿ ತಂದುಬಿಟ್ರು. ಸೊ ಇವಾಗ ಅದನ್ನು ನಾನು ಗಟ್ಟಿ ಮನ್ಸು ಮಾಡಿ ಕ್ಲೀನ್ ಮಾಡಿ ಜೋಡಿಸ್ತಾ ಇದ್ದೀನಿ. ದೇವ, ಇದು ಜೋಡಿಸೋ ಅಷ್ಟೊತ್ತಿಗೆ ನನ್ನ ಹೆಣ ಅಂತೂ ಬೀಳಲ್ಲ, ಅದು ನಂಗೆ ಗೊತ್ತು. ಆದರೆ ಆ ಹೆಣ ಬಿದ್ದಷ್ಟೇ ಸುಸ್ತು ಅಂತಾರಲ್ಲ, ಹಂಗಾಗತ್ತೆ. ಸೊ ಬನ್ನಿ ಬೇಗ ಬೇಗ ಜೋಡಿಸಿ ಇಟ್ಬಿಡೋಣ. ಆ್ಯಕ್ಚುಲಿ ಈ ಚಿಂಟು ಪಪ್ಪ ಏನು ಗೊತ್ತಾ, ಹಾಕಿದ್ದೇ ಹಾಕ್ತಾನೆ, ಕೊನೆಯಲ್ಲಿರೋ ಬಟ್ಟೆಗಳ್ನ ತೆಗಿಯೋದೇ ಇಲ್ಲ. ಎಷ್ಟೊಂದು ಬಟ್ಟೆಗಳಿದ್ದಾವೆ, ಆದರೆ ಅವ್ನು ಹಾಕೋದಿಲ್ಲಿ ಒಂದು 10 ಬಟ್ಟೆ ಶರ್ಟ್ಸು ಹಾಕ್ಕೊಳ್ಳೇನೋ ಅನಿಸುತ್ತೆ. ವೈಟ್ ಶರ್ಟ್ಸ್ ಅಂತೂ ಏನು ಮಾಡ್ತಾನೆ, ಒಂದು ಸಲ ಕಲೆ ಆದರೆ ಮತ್ತೆ ಅದನ್ನು ಮುಟ್ಟೋದೇ ಇಲ್ಲ ಗೈಸ್, ಹಂಗೆ ಮಾಡ್ತಾನೆ. ಸೊ ಕೊಳೆ ಮಾಡ್ಕೊಳ್ಳೋದೇನಕ್ಕೆ, ನೀಟಾಗಿ ತಿಂದರೆ ಗಲೀಜಾಗಲ್ಲ, ತಿನ್ನಬೇಕಾದ್ರೆ ಬಿಡಿಸ್ಕೊಂಡು ಬಿಡೋದು, ಗಲೀಜಾಗಿಬಿಡುತ್ತೆ. ಆಮೇಲೆ ಡ್ರೈ ವಾಶ್ ಮಾಡೋದಂತೆ. ಡ್ರೈ ವಾಶ್ ಮಾಡಿದ್ರೇನು ಹೋಗುತ್ತಾ ಅದು ತಿಂಡಿ ಕಲೆಗಳೆಲ್ಲ? ಹೋಗೋದಿಲ್ಲ ಗೈಸ್, ಗೊತ್ತೇ ಆಗಲ್ಲ ಇವರಿಗೆ. ಆದರೂ ಸಹ ಹಿಂಗೆ ಆಡ್ತಾನೆ. ನಾನು ಕೈಲಿ ಎಷ್ಟಾಗತ್ತೆ ಅಷ್ಟು ಮಾಡ್ತೀನಿ, ಆದರೂ ಸಹ ಅದಕ್ಕೂ ಮೀರಿ ಹೋಗ್ಸೋದ್ರೆ ನನ್ನ ಕೈಲಿ ಆಗಲ್ಲ. ಅದು ಡ್ರೈ ವಾಶಿಗೆ ಕೊಟ್ಟರು ಆಗೋದಿಲ್ಲ ಗೈಸ್. ಇನ್ನೊಂದೊಂದು ಸಲ ಏನು ಮಾಡ್ತಾನೆ ಅಂದರೆ ಹೊಸ ಬಟ್ಟೆಗಳು ಎತ್ತಾಕೋ ಬರ್ತಾನೆ, ಒಂದು ನೆಟ್ಟಿಗೆ ಯೂಸ್ ಮಾಡೋದಿಲ್ಲ. ನನಗೊಂದೊಂದು ಸಲ ಸಿಟ್ಟು ಬಂದುಬಿಡುತ್ತೆ. ನಿಜಕ್ಕೂ ನಾನು ಮನಸ್ಸಲ್ಲಿ ಏನು ಅನ್ಕೋತೀನಿ ಗೊತ್ತಾ, ಯಾವಳ ಜೊತೆ ಹೋಗಿ ಬಾಚ್ಕೊಂಡು ಬಂದೆ, ತಂದು ಹಾಕ್ಬಿಡ್ತೀಯ, ನೆಟ್ಟಿಗೆ ಹಾಕ್ಕೊಳ್ಳಲ್ಲ ಏನಿಲ್ಲ ಅಂತ ಚೆನ್ನಾಗಿ ಬೈಕೋತಾ ಇರ್ತೀನಿ ಗೈಸ್. ಫುಲ್ ಕ್ಲೀನಾಗಿ ಜೋಡಿಸಿಟ್ಟಿದ್ದೀನಿ. ರೂಮ್ ನೋಡಿ ಇವಾಗ ಹೆಂಗೆ ಮಿಸ್ಅಪ್ ಆಗಿದೆ ಅಂತ. ದೇವ ಗೈಸ್, ಟೈಮ್ ಬಂದು 6 ಗಂಟೆ. ಬನ್ನಿ ಅವನಿಗೆ ಸ್ನ್ಯಾಕ್ಸ್ ಬೇಕಂತೆ, ಮಾಡ್ಕೊಂಡು ಬರೋಣ. ಕೆಲಸ ಮಾಡಿ ಮಾಡಿ ಬೇಜಾರು ಬಂದುಬಿಟ್ಟಿದೆ ಗೈಸ್. 1 ನಿಮಿಷ ರೆಸ್ಟ್ ಇಲ್ಲ. ಕಷ್ಟನ ಅರ್ಥ ಮಾಡ್ಕೊಳ್ಳೋರು ಗತಿ ಇಲ್ಲ. ಅವನಿಗೆ ಸ್ನ್ಯಾಕ್ಸ್ ಮಾಡಿಕೊಡೋಕ್ಕೂ ಮುಂಚೆ ಬಟ್ಟೆ ಎತ್ಕೊಂಡು ಹೋಗ್ಬಿಡೋಣ. ಆಮೇಲೆ ಕೆಂಜ್ಗ ಅದು ಇದು ಅಂದ್ಕೊಂಡು 1 ಗಂಟೆ ಆಗುತ್ತೆ. ಕತ್ಲೆ ಆದಮೇಲೆ ಕಾಣೋದು ಇಲ್ಲ. ಸೊ ಬನ್ನಿ ಎತ್ಕೊಂಡ್ಬಿಡೋಣ. ನಿಜ ಗೈಸ್, 1 ನಿಮಿಷ ಕುತ್ಕೊಳ್ಳೋಕೆ ಬಿಡೋದಿಲ್ಲ ನನ್ನ ಮಗ. 24/7 ಇಲ್ಲ ಆಟ ಆಡೋಕ್ಕೆ ಕರ್ಕೊಂಡು ಹೋಗು ಅಂತಾನೆ, ಇಲ್ಲ ಅಂದರೆ ಅದು ಲಾಗಿನ್ ಮಾಡಿಕೊಡು, ಇದು ಲಾಗಿನ್ ಮಾಡಿಕೊಡು ಅಂತಾನೆ. ನನ್ನ ಜೀವ ತಿಂತಾನೆ. ಈ ವಯಸ್ಸಲ್ಲಿ ನಮ್ಮ ಹತ್ರ ಮೊಬೈಲು ಇರಲಿಲ್ಲ, ನಮ್ಗೆ ಯಾವ ಲಾಗಿನ್ನೂ ಗೊತ್ತಿರಲಿಲ್ಲ. ನೆಟ್ಫ್ಲಿಕ್ಸ್ ಬೇಕು ಅಂತಾನೆ, ಅಮೆಝಾನ್ ಪ್ರೈಮ್ ಬೇಕು ಅಂತಾನೆ, ತಂದೆ ಸ್ವಂತ ಇಮೇಲ್ ID ಬೇಕು ಅಂತಾನೆ. ಏನು ಗೈಸ್, ಬೇಜಾರು ಬಂದುಬಿಟ್ಟಿದೆ ನನಗಂತೂ. ಬೆಳಗ್ಗೆ ಎದ್ದಾಗಲಿಂದ ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇರ್ತೀನಿ ವಿತೌಟ್ ರೆಸ್ಟ್. ಸ್ವಲ್ಪನಾದರೂ ಮಾನವೀಯತೆ ಬೇಕಲ್ಲ. ನೋ, ದೇ ಡೋಂಟ್ ಹ್ಯಾವ್. ಅವನಿಗೇನದು, ಆಟ ಆಡಬೇಕು ಅಷ್ಟೇ. ಬಟ್ಟೆ ಎತ್ಕೊಬಂದು ಇವಾಗ ಕಬಾಬ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಚಿಂಟುಗೆ ಮತ್ತು ಸಿಮ್ಮಿಗೂ ಸಹ ಕಬಾಬ್ ಕೊಡಬೇಕು. ನಿಮಗೆಲ್ಲ ಗೊತ್ತಲ್ಲ ಸಿಮ್ಮಿಗೆ ಕಬಾಬ್ ಇಷ್ಟ ಅಂತ. ಅದಕ್ಕೆ ಸ್ವಲ್ಪ ಮತ್ತು ಚಿಂಟುಗೆ ಸ್ವಲ್ಪ. ಚಿಂಟು ಪಪ್ಪಾಗೆ ರಾತ್ರಿ ಬಂದ ಮೇಲೇ ಮಾಡಿಕೊಡು ಅಂತ ಹೇಳಿದ್ರು ಊಟದ ಟೈಮಲ್ಲಿ. ಸೊ ಹಾಗಾಗಿ ಇವಾಗ ನಾನು ಚಿಂಟು ಅಜ್ಜಿ ಮತ್ತು ಸಿಮ್ಮಿಗೆ ಕಬಾಬ್ನ ರೆಡಿ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮ್ ಕಬಾಬ್ ತಿನ್ನೋಕ್ಕೆ ಗೈಸ್. ಎಷ್ಟು ತಿಂದರೂ ತಿನ್ನೋಣ ಅನ್ನಿಸ್ತಾ ಇರುತ್ತೆ. ಅದೇ ನೀವು ಊಟದ ಜೊತೆಗೆ ಕೊಡಿ, 2 ಪೀಸ್ ತಿನ್ನೋ ಅಷ್ಟೊತ್ತಿಗೆ ಹೊಟ್ಟೆ ಫುಲ್ ಅನ್ನಿಸ್ಬಿಡುತ್ತೆ. ಅದೇ ಸ್ನ್ಯಾಕ್ಸ್ ಟೈಮಲ್ಲಿ ಕೊಡಿ, ಸಖತ್ತಾಗಿರುತ್ತೆ. ನೋಡಿ, ಇದು ಸಿಮ್ಮಿಗೆ. ಬನ್ನಿ ಇವಾಗ ತಗೊಂಡು ಹೋಗೋಣ ಮೇಲೆ, ಚಿಂಟುಗೆ ಕೊಡೋಣ, ಅವನ ರಿಯಾಕ್ಷನ್ಸ್ನ ನೋಡೋಣ. ಚಿಂಟು ಬೇಬಿ ಬಾ. ಬೇಬಿ
ಟೈಮ್ ಇಷ್ಟೊತ್ತಿನಲ್ಲಿ ಮಲ್ಕೊಂಡಿದೆಯಲ್ಲ. ಹಾಂ, ಹಾಗೆ ಕೆಲಸ ಇಲ್ಲ ಅಂದರೆ. ಸಾಸ್ ಯಾಕಪ್ಪಿ? ಸೂಪರ್ ಆಗಿದೆ. ಯಾರಿಗೆ ಗೊತ್ತು ಅಂತ ಇಟ್ಕೊಂಡಿದ್ದೀನಿ, ಮತ್ತೆ ಹೇಳೋನು ಯಾರು? ಓ ಮುದ್ಕ ಸಖತ್ತಾಗಿದೆ. ಉಪ್ಪು ಖಾರ ಸೊಪ್ಪು. ಮುಂಚೆನೆ ತಗೊಂಡಿಟ್ಕೋಬೇಕು, ಮತ್ತೆ ತೊಳಕಾಗಲ್ಲ. ನಾ ಟೀ ಮಾಡ್ಕೊ ಬಂದೆ ಗೈಸ್. ಆಲ್ಮೋಸ್ಟ್ ಎಲ್ಲ ಕೆಲಸ ಆದಾಗೆ ಈಗ ಸ್ನಾನ ಮಾಡ್ಕೋಬೇಕು. ಎಷ್ಟು ವ್ಯತ್ಯಾಸ ಆಗೋಗುತ್ತೆ ನೋಡಿ ಬೆಳಗ್ಗೆ ಎದ್ದು ಸ್ನಾನ ಮಾಡಲಿಲ್ಲ ಅಂದರೆ. ಸಂಜೆ ತನಕ ಟೈಮ್ ಸಿಗಲ್ಲ ಸ್ನಾನ ಮಾಡೋಕ್ಕೆ. ನಮ್ಮ ಚಿಂಟು ಇನ್ನು ಯೂಟ್ಯೂಬ್ಗೆಲ್ಲ ಬರಲ್ಲ ಅಲ್ಲಮ್ಮ? ಬರಬಾರ್ದು. ಅಮ್ಮನ ಮೇಲೆ ಕೋಪ ಮಾಡ್ಕೊಂಡಿದೆಯಲ್ಲ. ಏನು ಕೆಲಸ ಮಾಡಲ್ಲ ಗೈಸ್. ಮಾತೆತ್ತಿದ್ರೆ ಆಟ 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 ಅಂತಾನೆ. ಮತ್ತಿನ್ನೇನಮ್ಮ? ಅದು ಇದು ತಿನ್ಬೇಡ. ಅದು ತುಂಬ ರೋಸ್ಟ್ ಮಾಡಿಬಿಟ್ಟಿದ್ದೀನಿ ಆ ಕಡೆ. ಅದು ಮೋಸ್ಟ್ಲಿ ಪರವಾಗಿಲ್ಲ. ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಇವತ್ತೇ ಬೇರೆ ಥರ ಮಾಡಿದ್ದೆ. ಸ್ವಲ್ಪನೂ ನೀರಿನ ಅಂಶ ಇರಲಿಲ್ಲ. ಹೊರಗಡೆ ಥರ ಇದೆ. ಹಾಂ, ನೀರಿನ ಅಂಶನೇ ಇಲ್ಲ. ಹಾಗೆ ಡ್ರೈ ಆಗಿ ಕಳಿಸಿದ್ದೆ. ಎಷ್ಟೊಂದು ಸಲ ನೀರು ಹಾಗೆ ಬಿಟ್ಕೊಂಡು ಇರುತ್ತೆ ಅಲ್ಲ, ಈ ಸಲ ನಿಂಗೆ ಅದು ಬ್ಲಡ್ ಎಲ್ಲ ಇಷ್ಟ ಆಗಲ್ಲ ಅಲ್ಲ, ಎಲ್ಲ ಕ್ಲೀನಾಗಿ ಸೋರಿಸಿದ್ದೆ 2-3 ಸಲ. ಮಸಾಲ ಎಲ್ಲ ಇದೆ. ಇವತ್ತು ಹಂಗೆ ಮಾಡಿದ್ದೆ ಗೈಸ್. ಸ್ವಲ್ಪನೂ ವಾಟರ್ ಇರಲಿಲ್ಲ. ಫಸ್ಟ್ ಸ್ವಲ್ಪ ಡ್ರೈ ಅದು ಇದಾಗಿರಲಿಲ್ಲ. ಆಮೇಲೆ ಸ್ವಲ್ಪ ನಿಂಬು ಬಿಟ್ಬಿಟ್ಟು ಅದು ಸ್ವಲ್ಪ ವಾಟರಿ ಥರ ಆಯಿತು. ಆಮೇಲೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಯಿತು. ಸಖತ್ತಾಗಿದೆ, ಟೇಸ್ಟ್ ಮಾಡಿದೆ. ಕಾರ್ ತೆಗೆದು 1 ವಾರದ ಮೇಲಾಯಿತು, ಒಳಗೆ ಹಾಕಿಲ್ಲ. ಬನ್ನಿ ಇವಾಗ ಒಳಗೆ ಹಾಕೋಣ ಗೈಸ್. ಅಂತೂ ಇಂತೂ ಕಾರ್ನ ಒಳಗೆ ಹಾಕ್ಬಿಟ್ಟೆ ಗೈಸ್. ಕಾರ್ ತೆಗೆದು 10 ದಿನ ಆಗಿತ್ತು. ನಮ್ಮ ಚಿಂಟು ಲಾಸ್ಟ್ ಎಕ್ಸಾಮಲ್ಲಿ ನಾನು ಕಾರ್ ತೆಗ್ದಿದ್ದು. ಚಿಂಟು ಅವ್ರ ಅಜ್ಜಿ ಪಾಪ ಅದೆಷ್ಟು ಸಲ ಹೇಳಿದಾರೋ, ಕಾರ್ ಬಿಸಿಲಲ್ಲಿ ಒಣಗ್ತಾ ಇದೆ, ಒಳಗಾಕು ಅಂತ. ನಾನು ಅಂದ್ಕೊಂಡು ಈಗಲೂ ಸಹ ಅವರೇ ಹೇಳಿ ಕಳಿಸಿದ್ರು, ಕಾರ್ನ ಫಸ್ಟ್ ಒಳಗೆ ಹಾಕಕ್ಕೆ ಹೇಳು ಅಂತ. ಸೊ ಕಾರ್ನ ಒಳಗೆ ಹಾಕಿದ್ರು. ಇಲ್ಲಿ ಕೂತಿದ್ದಾಳೆ. ಏನು ಸಿಮಿ, ರೆಸ್ಟ್ ಮಾಡ್ತಾ ಇದೆಯಾ? ಫುಲ್ ಟೈಮ್ ರೆಸ್ಟು ನಿಂದು. ಇನ್ನೂ ನಂದು ಕೆಲಸ ಮುಗ್ದಿಲ್ಲ. ಚಿಂಟು ಪಪ್ಪಾಗೆ ಫ್ರೂಟ್ಸ್ ಕಟ್ ಮಾಡಿ ಆಮೇಲೆ ಸ್ನಾನ ಮಾಡ್ಕೊತೀನಿ. ಟೈಮ್ ಎಷ್ಟು ಗೊತ್ತಾ? 7:15. ಏನೋ ನಿನ್ನನ್ನು ರಿವರ್ಸ್ ತೆಗಿ ಅಂತ ಕರೆದ್ರೆ ಅಲ್ಲಿ ಸ್ಟೈಲಾಗಿ ಹಾಕ್ಕೊಂಡು ನಿಂತಿದ್ದಾನೆ. ಇವಾಗ ಚಿಂಟು ಪಪ್ಪಾಗೆ ಫ್ರೂಟ್ಸ್ ಕಟ್ ಮಾಡಿ ಇಟ್ಟರೆ ನನ್ನ ಕೆಲಸ ಆಲ್ಮೋಸ್ಟ್ ಮುಗ್ದಂಗೆ ಗೈಸ್. ಬನ್ನಿ ಈಗ ಸಪೋಟನ ಇಲ್ಲಿದೆ ಅಲ್ಲ, ಸೊ ಇದನ್ನು ಸಹ ಫ್ರಿಡ್ಜ್ಗೆ ಹಾಕೋಣ. ಆಲ್ರೆಡಿ ಚಿಂಟು ಪಪ್ಪಾಗೆ ನಾನು ಫ್ರಿಡ್ಜ್ಗೆ ಇಟ್ಟಿದ್ದೀನಿ ಕಲ್ಲಂಗಡಿ ಹಣ್ಣನ್ನು. ಈ ಪ್ಲೇಟಲ್ಲಿರೋದು ಚಿಂಟುಗೆ, ಇದು ಚಿಂಟುಗೆ. ಬನ್ನಿ ತಗೊಂಡೋಗೋಣ. ಚಿಂಟು ಪಪ್ಪಾಗೆ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್, ಗುಡ್ ನೈಟ್. ಆರ್ ಯು ಹಂಗ್ರಿ? Yeah, this is enough for me.